ನಮಸ್ಕಾರ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಪರಿಕ್ಕರ್ ನಿಧನಕ್ಕೆ ಸಂತಾಪ. ಇಂದು ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದ ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ಅಧಿಕಾರಿಗಳ ನಿಗಾ. ಕಟ್ಟುನಿಟ್ಟಿನ ನೀತಿ ಸಂಹಿತೆಗೆ ಹದ್ದಿನ ಕಣ್ಣು. ಭಯೋತ್ಪಾದನೆ ಸಮಸ್ಯೆಯಿಂದ ಯಾವುದೇ ರಾಷ್ಟ್ರ ಹೊರತಾಗಿಲ್ಲ. ಜಾಗತಿಕ ಸವಾಲನ್ನು ಜಾಗತಿಕವಾಗಿಯೇ ಎದುರಿಸಬೇಕು. ಎಂ ವೆಂಕಯ್ಯನಾಯ್ಡು. ಹಾಗೂ ಐಸಿಸಿ ಕ್ರಿಕೆಟ್ ರ್ಯಾಂಕಿಂಗ್. ಬ್ಯಾಟಿಂಗ್ನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ತೀವ್ರ ಅನಾರೋಗ್ಯದಿಂದ ನಿನ್ನೆ ಪಣಜಿಯಲ್ಲಿ ವಿಧಿವಶರಾಗಿರುವ ಗೋವಾ ಮುಖ್ಯಮಂತ್ರಿ ಹಾಗೂ ಮಾಜಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಅಂತ್ಯ ಸಂಸ್ಕಾರ ಇಂದು ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಮನೋಹರ್ ಪರಿಕ್ಕರ್ ನಿಧನಕ್ಕೆ ದೆಹಲಿಯಲ್ಲಿಂದು ಕೇಂದ್ರ ಸಚಿವ ಸಂಪುಟ ಸಭೆ ಸೇರಿ ಶ್ರದ್ದಾಂಜಲಿ ಅರ್ಪಿಸಿತು. ಗೋವಾದ ಕೇಂದ್ರ ಬಿಜೆಪಿ ಕಚೇರಿಯಲ್ಲಿ ಪರಿಕ್ಕರ್ ಅವರ ಪಾರ್ಥಿವ ಶರೀರವನ್ನು ಇಂದು ಬೆಳಗ್ಗೆ ದರ್ಶನಕ್ಕೆ ಇಡಲಾಗಿತ್ತು. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಸೇರಿದಂತೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಪಾರ್ಥಿವ ಶರೀರವನ್ನು ಪಣಜಿಯ ಕಲಾ ಅಕಾಡೆಮಿಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಅಲ್ಲಿ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕರಿಗೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಸಂಜೆ 5 ಗಂಟೆಗೆ ಮಿರಾಮರ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಹಲವು ದಿನಗಳಿಂದ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ನಿಂದ ಅವರು ಬಳಲುತ್ತಿದ್ದರು. ಬಿಜೆಪಿ ಹಿರಿಯ ಮುಖಂಡರಾಗಿದ್ದ ಪರಿಕ್ಕರ್ 4 ಬಾರಿ ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. 2014 ರಿಂದ 2017ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ರಕ್ಷಣಾ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಗೋವಾದ ಮಪುಸಾದಲ್ಲಿ 1955ರಲ್ಲಿ ಜನಿಸಿದ್ದ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ತಾಂತ್ರಿಕ ಪದವಿ ಪಡೆದಿದ್ದರು. ಶಾಸಕರಾಗಿ ಆಯ್ಕೆಯಾದ ದೇಶದ ಮೊಟ್ಟ ಮೊದಲ ಐಐಟಿ ಪದವೀಧರ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದ ಅವರು 1994ರಲ್ಲಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಸಕ್ರಿಯ ರಾಜಕಾರಣ ಪ್ರವೇಶಿಸಿದರು. ಪರಿಕ್ಕರ್ ನಿಧನದ ಸಂತಾಪ ಸೂಚಕವಾಗಿ ಕೇಂದ್ರ ಸರ್ಕಾರ ಇಂದು 1 ದಿನದ ಶೋಕಾಚರಣೆ ಘೋಷಿಸಿದ್ದರೆ ಗೋವಾ ಸರ್ಕಾರ 7 ದಿನಗಳ ಶೋಕಾಚರಣೆ ಘೋಷಿಸಿದೆ. ಗೋವಾದಲ್ಲಿಂದು ಸರ್ಕಾರಿ ರಜೆ ಘೋಷಿಸಲಾಗಿದೆ. भले ही आज ये जननायक हमारे बीच नहीं रहा, लेकिन सादगीपूर्ण जीवन शैली, साफ छवि और कुशल निर्णायक के रूप में वो हमेशा 17ನೇ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇಂದು ಚುನಾವಣಾ ಆಯೋಗ ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶ ಒಳಗೊಂಡ 20 ರಾಜ್ಯಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಏಪ್ರಿಲ್ 11ರಿಂದ ಮೊದಲ ಹಂತದ ಚುನಾವಣೆ ಆರಂಭವಾಗಲಿದ್ದು ಆಂಧ್ರಪ್ರದೇಶದ 25 ಕ್ಷೇತ್ರಗಳು, ತೆಲಂಗಾಣದ 17 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಇದಲ್ಲದೆ ಅಸ್ಸಾಂ, ಅರುಣಾಚಲ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಛತ್ತೀಸ್ಗಢ ಸೇರಿದಂತೆ 20 ರಾಜ್ಯಗಳ 91 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದೆ. ಕರ್ನಾಟಕದಲ್ಲಿ ಏಪ್ರಿಲ್ 18ರಂದು ನಡೆಯಲಿರುವ ಮತದಾನಕ್ಕೆ ನಾಳೆ ಅಧಿಸೂಚನೆ ಪ್ರಕಟವಾಗಲಿದೆ. ಲೋಕಸಭಾ ಚುನಾವಣಾ ಪ್ರಚಾರದ ಅಂಗವಾಗಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಕಲಬುರಗಿಗೆ ಭೇಟಿ ನೀಡಲಿದ್ದು ಪಕ್ಷದ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ರಾಹುಲ್ ಗಾಂಧಿ ಸಮಾವೇಶಕ್ಕೆ ಎನ್ವಿ ಕಾಲೇಜು ಮೈದಾನದಲ್ಲಿ ವೇದಿಕೆ ಸಜ್ಜುಗೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಸುಮಲತಾ ಅಂಬರೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಹಿರಿಯ ನಟ ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ, ಅಂಬರೀಶ್ ಅವರ ಸಾಧನೆಗಳು ನಮಗೆ ರಕ್ಷೆಯಾಗಿವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಪುತ್ರ ಅಭಿಷೇಕ್, ಕನ್ನಡ ನಟರಾದ ದರ್ಶನ್, ಯಶ್, ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿರುವ ಮಾಜಿ ಸಚಿವ ಎ ಮಂಜು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ಪಕ್ಷದ ಕಾರ್ಯಕರ್ತರು ಇಂದು ಮೂಲೆ ಗುಂಪಾಗಿದ್ದಾರೆ ಎಂದು ತಮ್ಮ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ.
ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಿಂದ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಪುಣಜನೂರು ಚೆಕ್ ಪೋಸ್ಟ್ ಬಳಿ ಚುನಾವಣಾ ಆಯೋಗದ ಸೆಕ್ಟರ್ ಅಧಿಕಾರಿಗಳು ತೀವ್ರ ಕಣ್ಗಾವಲು ವಹಿಸಿದ್ದಾರೆ. ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಜಂಟಿಯಾಗಿ 3 ಪಾಳಿಗಳಲ್ಲಿ ದಿನದ 24 ಗಂಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿ ಬಿಬಿ ಕಾವೇರಿ ನೀತಿ ಸಂಹಿತೆ ಪಾಲನೆಗಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ನ 12 ತಂಡಗಳನ್ನು 3 ಪಾಳಿಗಳಲ್ಲಿ ನಿಯೋಜಿಸಲಾಗಿದೆ. ವಾಹನವನ್ನು ತಪಾಸಣೆ ಮಾಡಿ ಅಕ್ರಮ ಕಂಡು ಬಂದಲ್ಲಿ ಪ್ರಕರಣಗಳನ್ನು ದಾಖಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಚುನಾವಣಾ ಸೆಕ್ಟರ್ ಅಧಿಕಾರಿ ಡಾ ಜಯಕುಮಾರ್ 50,000ಕ್ಕಿಂತ ಹೆಚ್ಚಿನ ಹಣವನ್ನು ಸಾಗಿಸುತ್ತಿದ್ದರೆ ಅಂತಹ ಹಣಕ್ಕೆ ಸೂಕ್ತ ದಾಖಲೆ ನೀಡಬೇಕಾಗುತ್ತದೆ. ಯಾವುದೇ ರೀತಿಯ ಸರಕುಗಳಿಗೆ ಜಿಎಸ್ಟಿ ಬಿಲ್ ಕಡ್ಡಾಯ ಎಂದು ಹೇಳಿದರು. ಚಾಮರಾಜನಗರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅನಿತಾ ಹದ್ದಣ್ಣವರ್ ಕಂದಾಯ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ತನಿಖಾ ಠಾಣೆಗಳಲ್ಲಿ 3 ಪಾಳಿಗಳಲ್ಲಿ ಕೆಲಸ ಮಾಡುತ್ತಿದ್ದು ಚಾಮರಾಜನಗರಕ್ಕೆ ಪ್ರವೇಶಿಸುವ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಹೇಳಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಚೆಕ್ ಪೋಸ್ಟ್ ಸ್ಥಾಪಿಸಿ ವಾಹನ ತಪಾಸಣೆ ನಡೆಸುತ್ತಿದೆ. ನಮ್ಮಲ್ಲಿ ಗಡಿ ಭಾಗದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಅಶೋಕ್ ಗೌಡ ಜಿಲ್ಲಾ ವ್ಯಾಪ್ತಿಯಲ್ಲಿ 20 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದು ಅಗತ್ಯ ಭದ್ರತಾ ಕಾರ್ಯಕ್ಕಾಗಿ ಸಿಆರ್ಪಿಎಫ್ ಸಹಕಾರ ಪಡೆಯಲಾಗಿದೆ ಎಂದರು. ಹಾಸನ ನಗರಾದ್ಯಂತ ತೆಗೆದಿದ್ದೇವೆ. ಇದರ ಜೊತೆಗೆ ಬೇರೆ ಬೇರೆ ತಾಲೂಕು ಮಟ್ಟಗಳಲ್ಲೂ ಕೂಡ ಹಲವಾರು ಚೆಕ್ ಪೋಸ್ಟ್ಗಳನ್ನ ತೆಗೆದಿದ್ದೇವೆ. ದೀನ್ ದಯಾಳ್ ಸಂಶೋಧನಾ ಸಂಸ್ಥೆಯ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಹೊಸಗುಂದದ ಶ್ರೀ ಉಮಾಮಹೇಶ್ವರಿ ದೇವಾಲಯ ಸಮೀಪದ ದೇವರಕಾಡಿನ ಮಧ್ಯೆ ನಿನ್ನೆ ಜಲ ಸಂಸ್ಕೃತಿ ಕಾರ್ಯಾಗಾರ ನಡೆಯಿತು. ಯುವ ಪರಿಸರ ಪ್ರೇಮಿಗಳು ಹಾಗೂ ಸಂಶೋಧಕರಿಗೆ ಬತ್ತಿದ ಕೆರೆಗಳು, ಪುಷ್ಕರಣಿಗಳಲ್ಲಿ ಮಳೆ ಕೊಯ್ಲಿನ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಸ್ಥಿರವಾಗಬೇಕಿದ್ರೆ ಅದರ ಮೇಲೊಂದು ಹಸಿರು ಹೊದಕ್ಕೆ ಬರಲೇಬೇಕು. ದೀನ್ ದಯಾಳ್ ಸಂಶೋಧನಾ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅತುಲ್ ಜೈನ್ ದೇಶದ ಯಾವುದೇ ಪ್ರಾಚೀನ ದೇವಾಲಯಗಳಲ್ಲಿ ಜಲಮೂಲದ ಕೆರೆ, ಪುಷ್ಕರಣಿ ಇದ್ದೇ ಇರುತ್ತದೆ. ನಮ್ಮ ಪೂರ್ವಜರು ಜಲ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದ್ದು ಅದನ್ನು ಉಳಿಸಲು ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು. क्योंकि वो जो हमको पानी दे रही हैं वो उतना ही दिव्य है और उतना ही आवश्यक है हमारे लिए जितना हमें भगवान से मिलने वाली शक्ति, ऊर्जा और उनका आशीर्वाद हम लोगों ಇರೋದನ್ನ ಉಳಿಸಬೇಕು. ಮಳೆ ಕೊಯ್ಲು ತಜ್ಞರಾದ ಶ್ರೀ ಪಡ್ರೆ ಹೊಸಗುಂದದ ಕಾಡಿನ ಬಗ್ಗೆ ಅಧ್ಯಯನ ಮಾಡಿದಾಗ ಕಾಡು ದಟ್ಟವಾಗಿದ್ದು ಕಾನನ ಮಧ್ಯೆ ನೀರಿನ ಸಮಸ್ಯೆ ಇತ್ತು. ಕೂಲಂಕುಷವಾಗಿ ಗಮನಿಸಿದಾಗ ಜಲಮೂಲ ಬತ್ತುತ್ತಿರುವುದು ಗಮನಕ್ಕೆ ಬಂದಿತು ಎಂದು ವಿವರಿಸಿದರು. ಜಲ ಸಮೃದ್ಧಿ ಸಾವಯವ ತಜ್ಞ ಸಿಎಂಎನ್ ಶಾಸ್ತ್ರಿ ದೇವರಕಾಡಿನಲ್ಲಿ ಹಲವು ವರ್ಷಗಳಿಂದ ಇಂಗುಗುಂಡಿ ನಿರ್ಮಿಸುತ್ತಿರುವ ಪರಿಣಾಮ ದೇವಾಲಯದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಬೇಸಿಗೆಯಲ್ಲೂ 15 ಅಡಿ ಆಳಕ್ಕಿಂತ ಹೆಚ್ಚಿನ ನೀರು ಸಂಗ್ರಹವಾಗಿದೆ ಎಂದರು. ಮಳೆ ಕೊಯ್ಲು ಆಗುವಂತಹ ಸಂದರ್ಭದಲ್ಲಿ ಪೂರ್ತಿ ನೀರು ಕೆರೆಯಲ್ಲಿ ಇನ್ನೂ ಕೂಡ ಇತ್ತು. ಮಳೆಗಾಲ ಪ್ರಾರಂಭ ಆಗುವ ತನಕ ನೀರಿನ ಸಮೃದ್ಧಿ ಆಯಿತು. ಬೆಂಗಳೂರು ದಕ್ಷಿಣ ವಲಯದ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ವತಿಯಿಂದ ಮಲೆನಾಡು ಗಿಡ್ಡ ಪ್ರದರ್ಶನ, ವಿಚಾರ ಸಂಕಿರಣ ಹಾಗೂ ಉಚಿತ ಪಶು ಚಿಕಿತ್ಸಾ ಶಿಬಿರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಿನ್ನೆ ನಡೆಯಿತು. ಶಿಬಿರದಲ್ಲಿ ನೂರಾರು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲಾಗಿದೆ. ಈ ತಳಿಯಲ್ಲಿ ಅನೇಕ ರಾಷ್ಟ್ರೀಯ ಹೈನು ಸಂಶೋಧನೆಯ ಮುಖ್ಯಸ್ಥ ಡಾ ಕೆಪಿ ರಮೇಶ್ ಮಲೆನಾಡಿನ ಗಿಡ್ಡ ತಳಿಗಳಲ್ಲಿ ಹಲವು ವಿಶೇಷತೆಗಳಿದ್ದು ಹಾಲಿನಲ್ಲಿ ಲ್ಯಾಕ್ಟೋಫೆರಿನ್ ಅಂಶಗಳಿವೆ. ಇದರಿಂದ ಮನುಷ್ಯನ ಬುದ್ಧಿಶಕ್ತಿ ಹೆಚ್ಚುತ್ತದೆ. ಇದರಲ್ಲಿ ವಿಟಮಿನ್ ಎ ಅಂಶ ಇರುವುದರಿಂದ ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂದು ಹೇಳಿದರು. ಇದೇ ತಳಿಯ ಹಾಲಿನಲ್ಲಿ ಹೆಚ್ಚಾಗಿರೋದು ಕಂಡು ಬಂದಿದೆ. ಹೃದಯದ ಆರೋಗ್ಯಕ್ಕೆ ಬೇಕಾದಂತಹ ಕಾಂಜುಗೇಟೆಡ್ ಲಿನೋಲೇಯಿಕ್ ಆಸಿಡ್ ಮತ್ತು ಬೇರೆ ಬೇರೆ ಅಂಶಗಳು ಕೂಡ ಈ ತಳಿಯ ಹಾಲಿನಲ್ಲಿದೆ. ಈ ತಳಿಯ ಹಾಲಿನ
ಉತ್ಪಾದನಾ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡಬೇಕಾದಂಥ ಅಗತ್ಯ ಇದೆ. ಇದು ಅತ್ಯಂತ ಮಂಗಳೂರಿನ ಪಶುವೈದ್ಯ ಡಾಕ್ಟರ್ ಜಯಪ್ರಕಾಶ್, ಈ ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ ಇವು ಸಾಮಾನ್ಯವಾಗಿ ಅನಾರೋಗ್ಯಕ್ಕೆ ತುತ್ತಾಗುವುದಿಲ್ಲ. ಅಲ್ಲದೆ ಮೂತ್ರ ಹಾಗೂ ಸಗಣಿಯಲ್ಲಿ ಔಷಧೀಯ ಗುಣಗಳಿವೆ ಎಂದರು. ಸಗಣಿ ಮತ್ತೆ ಇತರ ಗವ್ಯ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಈ ರೀತಿಯ ಔಷಧಿ ಅಂಶಗಳನ್ನ ಅವು ನಮ್ಮಗಳಿಗೆ ಕೊಡ್ತವೆ. ರೈತ ರಮೇಶ್ ಸುಬ್ರಾಯ ಹೆಬ್ಬಾರ 5 ವರ್ಷಗಳಿಂದ ಮಲೆನಾಡ ಗಿಡ್ಡ ತಳಿಯ ಹಸುಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಇದರ ಖರ್ಚು ವೆಚ್ಚಗಳು ಕಡಿಮೆ ಇವೆ ಎಂದು ಹೇಳಿದರು. ಪೌಷ್ಟಿಕತೆ ಜಾಸ್ತಿ ಇದೆ, ಹಾಗಾಗಿ ಈ ಆಕಳನ್ನ ನೀವು ಸಾಕಬಹುದು, ಅತಿ ಕಡಿಮೆ ಖರ್ಚಿನಲ್ಲಿ ಸಾಕಬಹುದು. ಮತ್ತೆ ಇದನ್ನ ಈ ತಳಿಯನ್ನು ಯಾವುದೇ ಇದಲ್ಲದೆ ಸಾಕಬಹುದು. ಬಿಟಿಎಂ ಕಲ್ಚರಲ್ ಅಕಾಡೆಮಿ ಹಾಗೂ ಶ್ರೀ ರಮಣ ಮಹರ್ಷಿ ಅಂಧರ ಅಕಾಡೆಮಿ ವತಿಯಿಂದ 27ನೇ ವರ್ಷದ ಕಲಾ ಸೇವೆಯ ಸಂಗೀತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ವಿಎಂ ನಾಗರಾಜನ್ ಶಂಕರಾಪುರಂ, ರಾಮಶೇಷ ಶಾಸ್ತ್ರಿ ಸೇರಿದಂತೆ ಮತ್ತಿತರರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರದ ಅನುಮತಿ ಮತ್ತು ನಾಗರಿಕರು ನಡೆಸುವ ಯಕ್ಷಗಾನ ಸೇರಿದಂತೆ ಸಾರ್ವಜನಿಕ ಸಮಾರಂಭಗಳಿಗೆ ಅನುಕೂಲ ಕಲ್ಪಿಸಲು ಏಕಗವಾಕ್ಷಿ ಅನುಮೋದನಾ ವ್ಯವಸ್ಥೆಯನ್ನು ಎಲ್ಲಾ ಸಹಾಯಕ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಕಲ್ಪಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ನೀತಿ ಸಂಹಿತೆ ಜಾರಿ ನಂತರ ಜಿಲ್ಲೆಯಲ್ಲಿ 337 ಲೀಟರ್ ಮದ್ಯ ಸೇರಿದಂತೆ ಒಂದು ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ನಗರದಲ್ಲಿ ಈಗಾಗಲೇ 10,187 ಪೋಸ್ಟರ್, ಬಂಟಿಂಗ್ಸ್ ಹಾಗೂ ಬ್ಯಾನರ್ಗಳನ್ನು ತೆರವುಗೊಳಿಸಿರುವುದಾಗಿ ತಿಳಿಸಿದರು. ಎಲ್ಲೆಲ್ಲಿ ಸಾರ್ವಜನಿಕ ಫಂಕ್ಷನ್ಸ್ ಮತ್ತೆ ಎಲ್ಲ ನಡೀತಾ ಇದೆ ಅಲ್ಲೆಲ್ಲ ಹೋಗಿ ರೆಕಾರ್ಡಿಂಗ್ ಮಾಡಿ ಅದರಲ್ಲಿ ಯಾವುದಾದ್ರೂ ನಮ್ಮ ಪೊಲಿಟಿಕಲ್ ಇದು ಸಂಬಂಧಪಟ್ಟಾಗ ಏನು ಮಾತು ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಆಲ್ರೆಡಿ ಇದ್ದಾರೆ. ಈಗ 13ನೇ ತಾರೀಕು ಎಲೆಕ್ಷನ್ ಯಾವಾಗ ಅನೌನ್ಸ್ ಆಗಿದೆ, ಅರೌಂಡ್ ಪಬ್ಲಿಕ್ ಪ್ಲೇಸಸ್ ಅಲ್ಲಿ 10,187 ಮತ್ತೆ ಪ್ರೈವೇಟ್ ಪ್ಲೇಸಸ್ ಅಲ್ಲಿ 708 ಡಿಫೇಸ್ಮೆಂಟ್ಸ್ ಹ್ಯಾವ್ ಬೀನ್ ಆಲ್ರೆಡಿ ರಿಮೂವ್ಡ್ ಅಂಡ್ there might be some small things which are remaining which will be continuously based on complaints that is also being monitored and removed. ಮತ್ತೊಂದೆಡೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ಆಯುಕ್ತರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ರೌಡಿ ಶೀಟರ್ಗಳನ್ನು ಕರೆದು ಪೆರೇಡ್ ನಡೆಸಿದರು. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಸಿಬ್ಬಂದಿ, ಕೇಂದ್ರ ಕ್ಷಿಪ್ರ ಪಡೆಗಳು ಪಥಸಂಚಲನ ನಡೆಸಿದವು. ಕೊಪ್ಪಳ ಜಿಲ್ಲಾ ಚುನಾವಣಾ ಇಲಾಖೆ ಹಾಗೂ ಸ್ವೀಪ್ ಯೋಜನೆ ಅಡಿ ಕೊಳಚೆ ಪ್ರದೇಶದಲ್ಲಿ ನಿನ್ನೆ ವಿವಿಪ್ಯಾಟ್ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಲಾಯಿತು. ಭಾಗ್ಯನಗರ, ಕನಕಗಿರಿ, ಕುಕನೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು. ಮತದಾರರು ಮತಯಂತ್ರದಲ್ಲಿ ಒಂದು ಗುಂಡಿಯನ್ನು ಒತ್ತಿದರೆ ಯಾವ ಪಕ್ಷದ ಅಭ್ಯರ್ಥಿಗೆ ಮತದಾನ ಮಾಡಿರುವ ಬಗ್ಗೆ ವಿವಿಪ್ಯಾಟ್ನಲ್ಲಿ ದಾಖಲಾಗಿರುವುದನ್ನು ಮತದಾರರಿಗೆ ವಿವರಿಸಲಾಯಿತು. ಕನ್ನಡದ ಮತ ಖಾತ್ರಿ ಅಂತ ಅಂತಾರೆ, ಕನ್ಫರ್ಮೇಶನ್ ಅದ್ರ ಬಗ್ಗೆ ಖಾತ್ರಿ ಮೈಕ್ ಅವಾಗ ಮತ್ತು ವೋಟ್ ಹಾಕಿದ್ದು ಅವರಿಗೆ ಬಿದ್ದ ಸಲೀಂ, ನಾವು ಯಾವ ಅಭ್ಯರ್ಥಿಗೆ ಮತ ಹಾಕಿದ್ದೇವೆ ಎಂಬ ಬಗ್ಗೆ ಅನುಮಾನವಿತ್ತು, ಈಗ ಅದು ನಿವಾರಣೆಯಾಗಿದೆ ಎಂದರು. ಭಾಗ್ಯನಗರದ ಸೆಕ್ಟರ್ ಅಧಿಕಾರಿ ಸೋಮಶೇಖರ್, ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಇತರ ಭಾಗಗಳಲ್ಲೂ ವಿವಿಪ್ಯಾಟ್ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು. ಮೊದಲೆಲ್ಲ ನಾವು ವೋಟ್ ಹಾಕಿದವ್ರಿಗೆ ಬಿದ್ದತ್ತಲ್ಲ ಅಂತ ಗೊತ್ತಾಗ್ತಿದ್ದಿಲ್ಲ, ಈಗ ಇದು ಮಾಡಿ ಚೆನ್ನಾಗಿ ಆಗಿದೆ ಅಂತಂದು ಜನರು ಹೇಳ್ತಾ ಇದ್ದಾರೆ.
ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಮತದಾನ ಜಾಗೃತಿ ಕುರಿತು ಅರಿವು ಮೂಡಿಸಲು ನಿನ್ನೆ ಧಾರವಾಡ ಪಟ್ಟಣದಲ್ಲಿ ಆಯೋಜಿಸಿದ್ದ ಸೈಕಲ್ ಜಾಥಾಗೆ ಜಿಲ್ಲಾಧಿಕಾರಿ ಎಂ ದೀಪ ಚಾಲನೆ ನೀಡಿದರು. ಜಾಥಾದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಬಿಸಿ ಸತೀಶ್ ಸೇರಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಭಾಗವಹಿಸಿದ್ದರು. ಕರ್ನಾಟಕ ಮಹಾವಿದ್ಯಾಲಯದಿಂದ ಆರಂಭಗೊಂಡ ಸೈಕಲ್ ಜಾಥಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಬಳಿಕ ಜಿಲ್ಲಾಧಿಕಾರಿ ದೀಪ ಮತದಾನಕ್ಕೆ ಮತದಾರ ಚೀಟಿ ಕೊಂಡೊಯ್ಯಲು ಮರೆತರೆ ಆಧಾರ್ ಕಾರ್ಡ್, ಪ್ಯಾನ್, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಇತರೆ ದಾಖಲಾತಿ ತೋರಿಸಿ ಮತ ಚಲಾಯಿಸಬಹುದು. ಲೋಕಸಭೆಗಿಂತ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಮತದಾನವಾಗಿದೆ ಎಂಬುದು ಹಿಂದೆ ನಡೆದ ಚುನಾವಣೆಗಳಲ್ಲಿ ಸಾಬೀತಾಗಿದೆ. 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ಸೂಕ್ತ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕು. ಈಗಾಗಲೇ ಜಿಲ್ಲೆಯಲ್ಲಿ 31,000 ಮಂದಿ ನೂತನ ಮತದಾರರು ನೋಂದಣಿಯಾಗಿದ್ದಾರೆ. ಈ ಬಾರಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದು, ಒಂದು ವೇಳೆ ಯಾರಾದರೂ ಉಲ್ಲಂಘಿಸಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಇದೇ ವೇಳೆ ಶಿಕ್ಷಕರಾದ ಎಫ್ಬಿ ಕಣವಿ, ಸಿಎಂ ಕೆಂಗಾರ್, ಪ್ರಮೀಳಾ ಜಕ್ಕಣ್ಣವರ್ ಮತ್ತು ಸಂಗಡಿಗರು ಮತದಾನ ಕುರಿತ ಜಾಗೃತಿ ಗೀತೆಗಳನ್ನು ಹಾಡುವ ಮೂಲಕ ಅರಿವು ಮೂಡಿಸಿದರು. ಮತದಾನ ಮಾಡಣ್ಣ, ನಿನ್ನ ಹಕ್ಕು ಪಡೆಯಣ್ಣ. ಮತದಾನ ಮಾಡಣ್ಣ, ನಿನ್ನ ಹಕ್ಕು ಪಡೆಯಣ್ಣ. ಮತದಾನ ಮಾಡಣ್ಣ, ನಿನ್ನ ಹಕ್ಕು ಪಡೆಯಣ್ಣ. ಲೋಕಸಭೆ ಚುನಾವಣೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ವಿನೂತನ ಸಿ ವಿಜಿಲ್ ಎಂಬ ಆಪ್ ಒಂದನ್ನು ಪರಿಚಯಿಸಿದೆ. ಮತದಾರರಿಗೆ ಹಣ, ಮದ್ಯ ಸೇರಿದಂತೆ ಇನ್ನಿತರೆ ವಸ್ತುಗಳ ಆಮಿಷ ಒಡ್ಡುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಯೋಗ ಹಲವು ಕ್ರಮ ಕೈಗೊಂಡಿದೆ. ಸಾರ್ವಜನಿಕರ ಸಹಭಾಗಿತ್ವಕ್ಕೆ ಬಳಕೆದಾರರ ಸ್ನೇಹಿ ಆದ ಮೊಬೈಲ್ ಆಪ್ ಸಿ ವಿಜಿಲ್ ಆಪ್ ರೂಪಿಸಿದೆ. ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ ಮೂಲಕ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಹೆಸರು, ಮೊಬೈಲ್ ಸಂಖ್ಯೆ ನಮೂದಿಸುವ ಮೂಲಕ ಬಳಕೆ ಮಾಡಬಹುದಾಗಿದೆ. ಅನುಮತಿ ಇಲ್ಲದೆ ಬ್ಯಾನರ್ ಅಳವಡಿಕೆ, ಜನಪ್ರತಿನಿಧಿಗಳ ಪ್ರಚೋದನಾಕಾರಿ ಭಾಷಣ ಸೇರಿದಂತೆ ಇನ್ನಿತರೆ ಅಕ್ರಮಗಳ ಬಗ್ಗೆ ಫೋಟೋ, ವಿಡಿಯೋ ಮೂಲಕ ಮತದಾರರು ದೂರು ಸಲ್ಲಿಸಬಹುದು. ಆಯೋಗವು ದೂರುದಾರರ ಗೌಪ್ಯತೆಯನ್ನು ಕಾಪಾಡಲಿದೆ. ದೂರಿನ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಡಿ ಸ್ವಯಂ ಚಾಲಿತ ಸ್ಥಳ ಮ್ಯಾಪಿಂಗ್ ಮೂಲಕ ಈ ಆಪ್ ಕಾರ್ಯನಿರ್ವಹಿಸುತ್ತದೆ. ದೂರುಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮೊದಲು ರವಾನೆಯಾಗಿ ತದನಂತರ ಅಕ್ರಮ ನಡೆದ ಸ್ಥಳಕ್ಕೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಅಕ್ರಮ ಕುರಿತು ಮಾಹಿತಿ ಕಲೆ ಹಾಕಿ ಸೂಕ್ತ ಕ್ರಮ ಜರುಗಿಸಲಿದ್ದಾರೆ. ಅದೇ ರೀತಿ ಮತದಾನ ಕುರಿತ ಮಾಹಿತಿ, ಸಲಹೆಗಳಿಗಾಗಿ ಕೇಂದ್ರ ಚುನಾವಣಾ ಆಯೋಗದ ಸಹಾಯವಾಣಿ 1950 ಸಂಪರ್ಕಿಸಬಹುದು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿರುವ ಚೆಲುವನಾರಾಯಣಸ್ವಾಮಿ ದೇವಾಲಯದ ವೈರಮುಡಿ ಉತ್ಸವ ನಿನ್ನೆ ಅದ್ದೂರಿಯಾಗಿ ನಡೆಯಿತು. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಿಗದಿಪಡಿಸಿದ ಫಾಲ್ಗುಣ ಮಾಸದ ಪುಷ್ಯ ನಕ್ಷತ್ರದ ಶುಭ ದಿನದಂತೆ ಚೆಲುವನಾರಾಯಣಸ್ವಾಮಿಗೆ ವೈರಮುಡಿ ಕಿರೀಟ ಧಾರಣೆ ನಂತರ ಮೆರವಣಿಗೆ ನಡೆಯಿತು. ನೋಡೋದಕ್ಕೆ ಬಹಳ ಕಾಯ್ತಾ ಇರ್ತೀವಿ. ಬೆಂಗಳೂರು ನಿವಾಸಿ ಲೀಲಾ ಮೇಲುಕೋಟೆ ವೈರಮುಡಿಗೆ ವರ್ಷವಿಡೀ ಕಾತುರದಿಂದ ಕಾದಿದ್ದು ಈ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಸಂತಸವಾಗುತ್ತಿದೆ ಎಂದರು. ಚೆನ್ನಾಗಿ ನಡೀತಾ ಇದೆ, ಇಲ್ಲಿವರೆಗೂ ಬಹಳ ಸಂತೋಷ. ನಾಗರಾಜ್, ನಾವು ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನ ಪಡೆದಿದ್ದು ಖುಷಿ ತಂದಿದೆ ಎಂದು ಹೇಳಿದರು. ಅವನ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರೂ ಕೃತಾರ್ಥರಾಗಬೇಕಾಗಿ ನನ್ನ ಪ್ರಾರ್ಥನೆ. ಭಕ್ತರಾದ ಜಲೇಂದ್ರ ಕಿರೀಟ ಧಾರಣೆ ನೋಡಿದರೆ ಕರ್ಮ ಕಳೆಯುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿಗೆ ಬಂದಿರುವುದಾಗಿ ತಿಳಿಸಿದರು. ಇವತ್ತವರೆಗೂ ನಾವು ಹೊರಸ ಬರ್ತಿದೀವಿ, ತುಂಬಾ ಶ್ರೇಷ್ಠವಾದಿತ್ತು. ಈ ಕಿರೀಟ ನೋಡಿದ್ದೇನೆ, ಭಗವಂತ ಮೇಲಿಂದ ಹೇಳಿದಿರೋ ಇತಿಹಾಸನೇ ಇದೆ. ಇದಕ್ಕೆ
ತುಂಬಾ ಶ್ರೇಷ್ಠವಾದದ್ದು. ಇದೇ 16ರಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಸಾಲುಮರದ ತಿಮ್ಮಕ್ಕ ಅವರನ್ನು ರಾಜ್ಯ ಸರ್ಕಾರದ ವತಿಯಿಂದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಅಭಿನಂದಿಸಿದರು. ಇದೇ ವೇಳೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದರ್ಶಿಸಿದರು. ಸಾಲುಮರದ ತಿಮ್ಮಕ್ಕ ಅವರ ಪರಿಸರದ ಮೇಲಿನ ಕಾಳಜಿಯನ್ನು ಗುರುತಿಸಿದ್ದ ಕೇಂದ್ರ ಸರ್ಕಾರ ಅವರಿಗೆ ದೇಶದ ಉನ್ನತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಭಯೋತ್ಪಾದನೆ ವಿರುದ್ಧ ಹೋರಾಡಲು ಸಾಮಾನ್ಯ ಕಾರ್ಯತಂತ್ರ ರೂಪಿಸುವಂತೆ ಹಾಗೂ ಸಮಗ್ರ ಅಂತಾರಾಷ್ಟೀಯ ಭಯೋತ್ಪಾದನಾ ವಿರೋಧಿ ಸಮಾವೇಶದ ಮಾರ್ಗಸೂತ್ರಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ವಿಶ್ವಸಂಸ್ಥೆಯನ್ನು ಒತ್ತಾಯಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಿನ್ನೆ ಕೋಸ್ಟರಿಕಾ ಶಾಂತಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ನಂತರ ಅವರು ನ್ಯೂಜಿಲೆಂಡ್ನಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿ ಪ್ರಕರಣದ ನಂತರ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಎಲ್ಲಾ ರಾಷ್ಟಗಳು ಕೈಜೋಡಿಸುವ ಅಗತ್ಯತೆಗೆ ಮತ್ತೆ ಮಹತ್ವ ದೊರೆತಿದೆ ಎಂದರು. ಭಯೋತ್ಪಾದನೆ ಸಮಸ್ಯೆಯಿಂದ ಯಾವುದೇ ರಾಷ್ಟ ಹೊರತಾಗಿಲ್ಲ ಎಂದ ಅವರು ಈ ಜಾಗತಿಕ ಸವಾಲನ್ನು ಜಾಗತಿಕವಾಗಿಯೇ ಎದುರಿಸಬೇಕಿದೆ ಎಂದರು. ಮಾಲ್ಡೀವ್ಸ್ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರನ್ನು ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದರು. ನಿನ್ನೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹೀದ್ ಜೊತೆ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದರು. ಅಭಿವೃದ್ಧಿ, ಸಹಕಾರ ಮತ್ತು ಸಂಪರ್ಕ ಕ್ಷೇತ್ರ, ರಾಜತಾಂತ್ರಿಕ ವೀಸಾ ಸೌಲಭ್ಯ, ಪಾಸ್ಪೋರ್ಟ್ ಮತ್ತು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಒಪ್ಪಂದಗಳಿಗೆ ಅಂಕಿತ ಹಾಕಿದರು. ಈ ಮಧ್ಯೆ ಸುಷ್ಮಾ ಸ್ವರಾಜ್ ಮಾಲೆಯಲ್ಲಿರುವ ಇಂದಿರಾ ಗಾಂಧಿ ಸ್ಮಾರಕ ಆಸ್ಪತ್ರೆಗೆ ಭೇಟಿ ನೀಡಿ ನವೀಕರಣಗೊಂಡ ಕಟ್ಟಡವನ್ನು ಉದ್ಘಾಟಿಸಿದರು. सुषमा स्वराज मालदीव के राष्ट्रपति इब्राहिम मोहम्मद सोलेह से भी मुलाकात करेंगी. विदेश मंत्री ने बाद में माले शहर में एक पट्टिका का अनावरण करते हुए नवीनीकृत आईजीएम अस्पताल को लोगों को समर्पित किया. आईजीएम अस्पताल भारत की मदद से इंದು ಸುಷ್ಮಾ ಸ್ವರಾಜ್ ಮಾಲ್ಡೀವ್ಸ್ನಿಂದ ಸ್ವದೇಶಕ್ಕೆ ವಾಪಸ್ಸಾಗಲಿದ್ದಾರೆ. सुषमा स्वराज ने मालदीव की संसद पीपुल्स मजलिस के स्पीकर कासिम इब्राहिम से भी मुलाकात की. इस मुलाकात में उन्होंने मालदीव को शांति, विकास, समृद्धि और लोकतंत्र की राह में मदद के भारत की प्रतिबद्धता को दोहराया. ಆಫ್ರಿಕಾ ದೇಶದ ಮಾಲಿಯಲ್ಲಿ ಸೇನಾ ಶಿಬಿರದ ಮೇಲೆ ಶಂಕಿತ ಉಗ್ರರು ನಡೆಸಿದ ದಾಳಿಯಲ್ಲಿ ಕನಿಷ್ಠ 21 ಮಂದಿ ಸೈನಿಕರು ಮೃತಪಟ್ಟಿರುವ ಘಟನೆ ನಡೆದಿದೆ. ಮೊಪ್ತಿ ಪ್ರದೇಶದ ಡಿಯೋರಾ ಸೇನಾ ಶಿಬಿರದ ಮೇಲೆ ಈ ದಾಳಿ ನಡೆದಿದೆ ಎಂದು ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 64 ಅಂಕಗಳ ಏರಿಕೆ ನಂತರ 38,088ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 50 ಅಂಕಗಳ ಏರಿಕೆ ಕಂಡು 11,476ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 17 ಪೈಸೆ ಏರಿಕೆ ನಂತರ 68.93ರಲ್ಲಿತ್ತು. ಅಬುಧಾಬಿಯಲ್ಲಿ ನಡೆಯುತ್ತಿರುವ ವಿಶೇಷ ಒಲಿಂಪಿಕ್ ವಿಶ್ವ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಸಾಧನೆ ಮಾಡುತ್ತಿದ್ದಾರೆ. ಟೇಬಲ್ ಟೆನ್ನಿಸ್ನಲ್ಲಿ ಒಟ್ಟು 4 ಚಿನ್ನದ ಪದಕ ಹಾಗೂ 1 ರಜತ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಟೇಬಲ್ ಟೆನ್ನಿಸ್ನಲ್ಲಿ ಅನು ಚೆನ್ನಕೋಟ ಮತ್ತು ಸಬಿತಾ ಯಾದವ್ ಚಿನ್ನದ ಪದಕ ಗಳಿಸಿದ್ದರೆ ರೇಷ್ಮಾ ಶೇಖ್ ರಜತ ಪದಕ ಜಯಿಸಿದ್ದಾರೆ. ವಿಶೇಷ ಒಲಿಂಪಿಕ್ನಲ್ಲಿ ಈವರೆಗೆ ಭಾರತದ ಕ್ರೀಡಾಪಟುಗಳು 44 ಚಿನ್ನ, 54 ಬೆಳ್ಳಿ ಮತ್ತು 68 ಕಂಚಿನ ಪದಕ ಸೇರಿ ಒಟ್ಟು 166 ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. इसमें 44 स्वर्ण पदक, 54 रजत और 68 कांस्य पदक शामिल हैं. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಬಿಡುಗಡೆ ಮಾಡಿರುವ ಏಕದಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಇತ್ತೀಚೆಗೆ ಮುಕ್ತಾಯವಾದ ಏಕದಿನ ಸರಣಿಯಲ್ಲಿ ವಿರಾಟ್ ಕೊಹ್ಲಿ 310 ರನ್ಗಳನ್ನು ಗಳಿಸಿದ್ದರು. ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅಗ್ರಸ್ಥಾನಕ್ಕೆ ಏರಿದ್ದಾರೆ. ನ್ಯೂಜಿಲೆಂಡ್ನ ವೇಗದ ಬೌಲರ್ ಟ್ರೆಂಟ್ ಬೌಲ್ಟ್ ದ್ವಿತೀಯ ಸ್ಥಾನದಲ್ಲಿದ್ದಾರೆ.
ತಂಡದ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನ ಕಾಯ್ದುಕೊಂಡಿದೆ. ವೀಕ್ಷಕರೇ ಗಮನಿಸಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಜನಾದೇಶ 2019 ಇಂದು ಸಂಜೆ 7:30ಕ್ಕೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಪರಿಕ್ಕರ್ ನಿಧನಕ್ಕೆ ಸಂತಾಪ. ಇಂದು ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದ ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ಅಧಿಕಾರಿಗಳ ನಿಗಾ. ಕಟ್ಟುನಿಟ್ಟಿನ ನೀತಿ ಸಂಹಿತೆಗೆ ಹದ್ದಿನ ಕಣ್ಣು. ಭಯೋತ್ಪಾದನೆ ಸಮಸ್ಯೆಯಿಂದ ಯಾವುದೇ ರಾಷ್ಟ್ರ ಹೊರತಾಗಿಲ್ಲ. ಜಾಗತಿಕ ಸವಾಲನ್ನು ಜಾಗತಿಕವಾಗಿಯೇ ಎದುರಿಸಬೇಕು. ಎಂ ವೆಂಕಯ್ಯನಾಯ್ಡು. ಮತ್ತು ಐಸಿಸಿ ಕ್ರಿಕೆಟ್ ರ್ಯಾಂಕಿಂಗ್, ಬ್ಯಾಟಿಂಗ್ನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.